ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೆಸ್ ಮಾಡಿ ನಾವು ಇವತ್ತೆಲ್ಲಿ ಬಂದಿದ್ದೇವೆ. ಸೊ ಬ್ಯಾಕ್ಗ್ರೌಂಡ್ ನೋಡಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೋದು. ನಾವು ವಿಸಿಟ್ ಮಾಡಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್, ಅದು ಲೇಪಾಕ್ಷಿ. ನೋಡಿ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದು ನಾನು ನೋಡಿರೋ ಬೆಂಗಳೂರು ನಿಯರ್ ಬೈ ಒನ್ ಆಫ್ ದ ಮೋಸ್ಟ್ ಹಿಸ್ಟಾರಿಕಲ್ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈ ಪ್ಲೇಸನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ನಮ್ಮ ಜರ್ನಿ ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡಿದ್ವಿ ರಾಜಾಜಿನಗರ್ ಬೆಂಗಳೂರಿಂದ. ಇದು ಪ್ಲೇಸ್ ಜಸ್ಟ್ 125 kilometers ಫ್ರಮ್ ಬೆಂಗಳೂರು. ನಾವು ಆಫ್ಟರ್ನೂನ್ ಅರೌಂಡ್ 2 o'clock ಪ್ಲೇಸ್ಗೆ ರೀಚ್ ಆದ್ವಿ. ಲೇಪಾಕ್ಷಿ ಒಂದು ಅದ್ಭುತವಾದ ಪ್ಲೇಸ್. ಅಲ್ಲಿ ಹಿಸ್ಟ್ರಿ, ಮಿಸ್ಟ್ರಿ ಹಾಗೂ ಆರ್ಕಿಟೆಕ್ಚರ್ ಎಲ್ಲವೂ ನೋಡಬಹುದು. ಇದು ಕೇವಲ ಭಕ್ತಿಯ ದೇವಸ್ಥಾನವಲ್ಲದೆ ಒಂದು ಕಲೆಯ, ಐತಿಹಾಸಿಕ ಹಾಗೂ ರಹಸ್ಯಕರ ದೇವಸ್ಥಾನ ಕೂಡ ಅನ್ನಬಹುದು. ಲೇಪಾಕ್ಷಿಯ ಮೇನ್ ಅಟ್ರಾಕ್ಷನ್ ಬಂದು ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ. ದೇವಸ್ಥಾನವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದ್ದು, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿರುಪಣ್ಣ ಹಾಗೂ ವೀರಣ್ಣ ಎಂಬ ಇಬ್ಬರು ಅಧಿಕಾರಿಗಳಿಂದ ಈ ದೇವಸ್ಥಾನವು ನಿರ್ಮಾಣವಾಗಿದೆ. ದೇವಸ್ಥಾನದ ಒಳಗಡೆ ನೀವು ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ಗಳನ್ನು ನೋಡಬಹುದು. ಇಲ್ಲಿ ಆಲ್ಮೋಸ್ಟ್ 70 ಪಿಲ್ಲರ್ಗಳನ್ನು ನೀವು ನೋಡಬಹುದು ಹಾಗೂ ಅದರಲ್ಲಿ ಒಂದು ದ ಫೇಮಸ್ ಹ್ಯಾಂಗಿಂಗ್ ಪಿಲ್ಲರ್. ಈ ಹ್ಯಾಂಗಿಂಗ್ ಪಿಲ್ಲರನ್ನು ಆಕಾಶ ಸ್ತಂಭವೆಂದು ಕರೆಯುತ್ತಾರೆ. ಈ ಪಿಲ್ಲರ್ನ ವಿಶೇಷತೆವೇನೆಂದರೆ ಗ್ರೌಂಡಿಂದ ಸ್ವಲ್ಪ ಮೇಲೆ ಇದ್ದು ಈ ಪಿಲ್ಲರ್ ಕೆಳಗಡೆ ನೀವು ಪೇಪರ್ ಅಥವಾ ಕ್ಲಾತ್ ಅನ್ನ ಪಾಸ್ ಮಾಡಿಯೂ ಕೂಡ ನೋಡಬಹುದು. ಒಂದ್ ಕಡೆ ಈ ಕಾರ್ನರ್ ಮಾತ್ರ ಹಾಕೊಳ್ಳುತ್ತೆ, ಬಟ್ ಮುಂಚೆ ಇದನ್ನು ಓಪನ್ ಇತ್ತು. ಅಂದ್ರೆ ಜನ ಜಾಸ್ತಿ ಮಾಡಿ ಈ ಕಾರ್ನರ್ ಅಲ್ಲಿ ಇವಾಗ ಸ್ಟಕ್ ಆಗುತ್ತೆ. ಮೇಲೆ ಸಮ್ ಇಂಟರ್ಲಾಕಿಂಗ್ ಅಪ್ಸೈಡ್ ಯು ಕ್ಯಾನ್ ಹ್ಯಾಂಗ್. ಹಂಗೆ ಇಂಜಿನಿಯರಿಂಗ್ ಮಾಡಲ್ಲ ಅಪ್ಯಾರೆಂಟ್ಲಿ. ಓಕೆ, but still I'm engineer. All right, people what they go through, like some women I've seen them, like they use it to pata, right? They pray something, they pray something, they pass it on side and then get it on the other side. Then their belief is that we pray something and then get it. ಏನಿಲ್ಲ, ಹುಡುಗಿರು ಹೆಣ್ಮಕ್ಳು ಬೇಡ್ಕೊಂತಾರೆ, ಬೇಡ್ಕೊಂಡು ದುಪ್ಪಟನ ಒಂದ್ ಕಡೆ ಹಾಕೊಂಡು ನಿಮ್ಗೆ ಹೇಳ್ತಾರೆ. ನೋಡಿದ್ದೀನಿ ನಾನು ಒಂದ್ಸರಿ. ನಾನು ಅನ್ಕೊಂತಾರೆ ಅವ್ರ ಬಿಲೀಫ್, ನಾನು ನಂಬಲ್ಲ. ದೇವಸ್ಥಾನದ ಮೇಲ್ಚಾವಣಿಗಳ ಮೇಲೆ ಕಾಣುವ ಪುರಾತನ ಚಿತ್ರಗಳು, ನೃತ್ಯ ಭಂಗಿಗಳು ಮತ್ತು ದೇವತೆಗಳ ಕಲಾ ನೃತ್ಯಗಳು ಇಲ್ಲಿ ನೀವು ನೋಡಬಹುದು. ಇದು ಸೌತ್ ಇಂಡಿಯನ್ ಅತ್ಯಂತ ಹಳೆಯ ನ್ಯಾಚುರಲ್ ಪಿಗ್ಮೆಂಟ್ ಇಂದ ಮಾಡಲಾಗಿರುವ ಚಿತ್ರಣಗಳು. ದೇವಸ್ಥಾನದ ಮತ್ತೊಂದು ಆಕರ್ಷಣೆ ಮೂರ್ತಿ ಏನೆಂದರೆ ಅದು ನಾಗಲಿಂಗ ಮೂರ್ತಿ. ಇದು 7 ತಲೆಯ ನಾಗದ ನೆರಳಿನಲ್ಲಿರುವ ಶಿವಲಿಂಗ ಮೂರ್ತಿ. ಇಲ್ಲಿಯ ಸ್ಥಳೀಯರ ಪ್ರಕಾರ ಈ ಮೂರ್ತಿಯನ್ನು ದೇವಸ್ಥಾನದ ನಿರ್ಮಾಣದ ಲಂಚ್ ಬ್ರೇಕ್ ಟೈಮ್ ಇದ್ದಾಗ ಈ ಅದ್ಭುತವಾದ ನಾಗಲಿಂಗವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಕೇವಲ ಒಂದೇ ಸ್ಟೋನ್ ಇಂದ ಮಾಡಲಾಗಿರುವ ಮೂರ್ತಿ. ದೇವಸ್ಥಾನದ ಮತ್ತೊಂದು ಅದ್ಭುತವಾದ ಸ್ಥಳ ಅದು ಸೀತಮ್ಮ ಪಾದ. ದೇವಸ್ಥಾನವು ತುಂಬಾನೇ ಭವ್ಯವಾಗಿದ್ದು ಈ 2 ಪಿಲ್ಲರ್ಗಳನ್ನ ಕೈಲಾಸ ಮಂಟಪಂ ಅಂತ ಕರೆಯುತ್ತಾರೆ. ಇದು ವಿವಾಹಕ್ಕಾಗಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯ ನಿರ್ಮಾಣದ ವೇಳೆ ರಾಜನ ಅನುಮತಿ ಇಲ್ಲದೆ ಖಜಾನೆ ಹಣ ಬಳಸಿದ ಆರೋಪ ವಿರುಪಣ್ಣನ ಮೇಲೆ ಬಂತು. ಆ ಕಾರಣದಿಂದ ಆತ ತನ್ನ ಕಣ್ಣುಗಳನ್ನು ಸ್ವತಃ ಕಿತ್ತು ಗೋಡೆಯ ಮೇಲೆ ಎಸೆದನು. ಇಂದಿಗೂ ದೇವಾಲಯದ ಗೋಡೆಯ ಮೇಲೆ ಕಾಣುವ ಕೆಂಪು ಕಲೆಗಳು ಅದಕ್ಕೆ ಸಂಬಂಧಿಸಿದಂತೆ ಹೇಳಲಾಗುತ್ತದೆ. ಇಲ್ಲಿ ನೋಡಬಹುದು, ಅಲ್ಲಿ ಜಟಾಯು ಕಾಣ್ತಿರ್ಬೋದು ನಿಮಗೆ ಊರಲ್ಲಿ. ಸೊ ಜಟಾಯು ಹೋಗ್ತಾ ಇದೆ ಇವಾಗ. ಇಲ್ಲಿ ಸಾಗರ್ ಅವರು ನಮ್ದು ಇವ್ರದ್ದು ಕಾಶ್ಮೀರಿಂದ ಬಂದಿದ್ದಾರೆ. ಸೊ ಹೌ ಯು ಫೀಲ್ ಬ್ರೋ ಸಾಗರ್? ಸೊ ಆಲ್ ದ ವೇ ಫ್ರಮ್ ಕಾಶ್ಮೀರ್. ಲೇಪಾಕ್ಷಿಯ ಮತ್ತೊಂದು ವಿಶೇಷ ಸ್ಥಳಕ್ಕೆ ಮತ್ತೆ ನಾವು ಹೊರಟ್ವಿ, ಅದು ಜಟಾಯು. ಇಲ್ಲಿ ಮೇಲ್ಗಡೆ ಕಾಣುತ್ತಿರುವ ಜಟಾಯು ಸ್ಟ್ಯಾಚ್ಯೂ ಅನ್ನ ನೀವು ನೋಡಬೇಕಾದ್ರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ 10 rupees ಇರುತ್ತೆ. ಸೊ ಕೆಲವು ಸ್ಟೆಪ್ಗಳನ್ನ ಹತ್ತಿ ನೀವು ಮೇಲ್ಗಡೆ ಹೋಗಬಹುದು ಸ್ಟ್ಯಾಚ್ಯೂ ಅನ್ನ ನೋಡಲಿಕ್ಕೆ. ಈಗಾಗಲೇ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ರಾಮಾಯಣದಲ್ಲಿ ರಾವಣರು ಶ್ರೀ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಜಟಾಯು ಅವರು ಬಂದು ಯುದ್ಧ ಮಾಡಿ ಗಾಯಗೊಂಡು ಕೆಳಕ್ಕೆ ಬಿದ್ದಾಗ ಶ್ರೀರಾಮರು ಬಂದು ಲೇ ಪಕ್ಷಿ ಎಂದು ಕರೆಯುತ್ತಾರೆ. ಅಂದರೆ ಎದ್ದೇಳು ಪಕ್ಷಿ ಎಂದರ್ಥ. ಅದೇ ಪದದಲ್ಲಿ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗುತ್ತದೆ. ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಸ್ಟಾಲ್ಗಳು ಸಿಗುತ್ತವೆ, ಸ್ನ್ಯಾಕ್ಸ್ ಹಾಗೂ ಚಿಕ್ಕದೊಂದು ಪಾರ್ಕ್ ಕೂಡ ಈ ಜಟಾಯು ಪ್ಲೇಸ್ನಲ್ಲಿ ಇದೆ. ನೀವು ಮೇಲ್ಗಡೆ ಸ್ಟ್ಯಾಚ್ಯೂ ಹತ್ರ ಹೋದ್ಮೇಲೆ ನೀವು ಇಲ್ಲಿ ಕಂಪ್ಲೀಟ್ ಲೇಪಾಕ್ಷಿ ಊರನ್ನ ನೋಡಬಹುದು.
ದೇವಸ್ಥಾನದ ಸ್ವಲ್ಪ ಮುಂದ್ಗಡೆ ನೀವು ಬಂದ ಮೇಲೆ ಅಲ್ಲಿ ನಿಮಗೆ ಏಕಶಿಲಾ ನಂದಿ ಮೂರ್ತಿ ಕಾಣುತ್ತದೆ. ಇದು ಭಾರತದ ಅತಿ ದೊಡ್ಡ ಮೋನೋಲಿಥಿಕ್ ನಂದಿ ಮೂರ್ತಿ ಎನ್ನಲಾಗಿದೆ. That's it for today's video, guys. ಇದೇ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಗುಡ್ ಬಾಯ್.